SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆ್ಯಕ್ಚುಲಿ 3 ದಿನದಿಂದ ವಿ ಬೀನ್ ವಾಚಿಂಗ್ ಫಿಲ್ಮ್ ವಿತ್ ಆಡಿಯನ್ಸ್. ಮಂಗಳೂರು ಆಗಿರ್ಬೋದು, ಬೆಂಗಳೂರು, ಅದಾದಮೇಲೆ ಮೈಸೂರಲ್ಲಿ ಪ್ರೀಮಿಯರ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಇವತ್ತು ಫಸ್ಟ್ ಶೋ ಫುಲ್ ಮೀಲ್ಸ್ದು ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಮತ್ತು 3 ವರ್ಷದಿಂದ ಅಷ್ಟು ಇಷ್ಟಪಟ್ಟು ಕನ್ವಿಕ್ಷನಿಂದ ಮಾಡಿದ್ದೀವಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಸಾಕಷ್ಟು ಜನ ಬಂಗಾರಿ ಅಂತ ಎಲ್ಲ ಕರೀತಾ ಇದ್ದಾರೆ ಎಲ್ಲಿ ಹೋದ್ರೂ. ಇವತ್ತಿಂದ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಒಂದೊಳ್ಳೆ ಕಾಂಟೆಂಟ್ ಮುಖಾಂತರ ಒಂದು ಫೋಟೋಗ್ರಫರ್ಸ್ಗೆ ಮತ್ತು ಅಪ್ಪು ಸರ್ ಫ್ಯಾನ್ಸ್ಗೆ ಟ್ರಿಬ್ಯೂಟ್ ಥರ ಕೊಟ್ಟಿದ್ದೀವಿ ಈ ಸಿನಿಮಾನ. ಆ್ಯಂಡ್ ನೀವು ಥಿಯೇಟ್ರಲ್ಲಿ ನೋಡದೆ ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ. OTTಗೋಸ್ಕರ ವೇಟ್ ಮಾಡಬೇಡಿ. ಅಷ್ಟೇ, ಇವತ್ತಿಂದ ಥಿಯೇಟ್ರಲ್ಲಿ ಬರ್ತಿದೆ. ಸೊ ಫುಲ್ ಮೀಲ್ಸ್ ನಿಮ್ಮ ನೆಚ್ಚಿನ, ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಬರ್ತಿದೆ. ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ನಮ್ಮಂಥ ಹೊಸಬ್ರಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು. ಇಲ್ಲ, ನಮಗೆ ಆ್ಯಕ್ಚುಲಿ ಒಂದು 4-5 ಡೇಸ್ ಬ್ಯಾಕೇ ನಮಗೆ ಈ ಥರ ಫ್ಲರ್ಟ್ ಅಂತ ಯೂಸ್ ಮಾಡಿದ್ದೀರಾ, ಫೋಟೋಗ್ರಫರ್ಸ್ ಫ್ಲರ್ಟ್ ಅಂತ ಎಲ್ಲ ಇತ್ತು. ಸರ್, ಯಾವುದೇ ರೀತಿಯಾದಂಥ ನಾವು ಆ ಥರ ಬೇಕು ಅಂತ ಆ ಪದದ ಬಳಕೆ ಮಾಡಿಲ್ಲ. ಅದು ಒಂದು ಕ್ಯಾರೆಕ್ಟರ್, ಆ ಪೂಜಾ ಅನ್ನೋ ಕ್ಯಾರೆಕ್ಟರು ಪ್ರೀತಿಗೆ ಪ್ರೊವೋಕ್ ಮಾಡೋದಕ್ಕೆ ಆ ಥರ ಮಾಡಿದ್ದು ಅಷ್ಟೇ. ಆ ಥರ ವರ್ಡ್ ಯೂಸ್ ಮಾಡೋ ಅಗತ್ಯತೆ ಇರೋದ್ರಿಂದ ಅದನ್ನು ಮಾಡಿದ್ದಷ್ಟೇ. ಸೊ ಯಾರಿಗೂ ಇಲ್ಲಿ ನೋವು ಮಾಡಬೇಕು ಅಂತ ಇರಲಿಲ್ಲ. ಆ್ಯಂಡ್ ಅದನ್ನೇ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಆ್ಯಕ್ಚುಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿದರು. ನಾವು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅರ್ಧ ಅವರ್ 1 ಅವರ್ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಥಿಯೇಟ್ರಿಗೆ ಕರ್ಕೊಬಂದ್ವಿ. ಮಂಗಳೂರಲ್ಲಿ ಫೋಟೋಗ್ರಾಫರ್ಸ್ ಬಂದರು, ತುಂಬ ಖುಷಿಯಾದರು. ಮೈಸೂರಲ್ಲಿ ಬಂದರು, ತುಂಬ ಖುಷಿಯಾದರು. ಬೆಂಗಳೂರಲ್ಲೂ ಮೊನ್ನೆ ಪ್ರೀಮಿಯರ್ ಇದ್ದಾಗ ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಸ್ಟ್ರಗ್ಲಿಂಗ್ ಫೋಟೋಗ್ರಫರ್ ಬಗ್ಗೆ ಎಲ್ಲ ಹೇಳಿದ್ದೀರಾ, ನನಗೆ ತುಂಬ ಕನೆಕ್ಟ್ ಆಗ್ತಾಯಿತ್ತು ಅಂತ ಫೋಟೋಗ್ರಫರ್ಸ್ ಬಂದು ಹೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವರು ಖುಷಿಯಾಗೆ ಹೋಗ್ತಾ ಇದ್ದಾರೆ. ಆಯಿತು, ನಾವು ಕಂಪ್ಲೇಂಟ್ ವಾಪಸ್ ತೊಗೋತೀವಿ, ಈ ಫಿಲಮಲ್ಲಿ ಏನೂ ಆ ಥರದ್ದಿಲ್ಲ, ಏನೋ ಆ ಕ್ಯಾರೆಕ್ಟರ್ ಪ್ರೊವೋಕ್ ಮಾಡೋದಕ್ಕೆ ಈ ಥರ ಪದ ಬಳಕೆ ಮಾಡಿದ್ದೀರಾ ಅಂತ. ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ಗೋಸ್ಕರ. ಆ್ಯಂಡ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದು ರೀಲ್ಸ್ ಫಾರ್ಮೆಟ್ ಅಂತ ಓಕೆ ಬಾಬಾ. ಯಾವುದು ಇದಾ? ಎಸ್ ಮೇಡಮ್, ಹೇಳಿ. ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ರೆ ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ನಾವು ಈ ದಿನ ಕಾಯ್ತಾ ಇದ್ವಿ. ಒಂದು 2.5-3 ವರ್ಷದ ಶ್ರಮ ಇದೆ ಇದು. ಫುಲ್ ಮೀಲ್ಸ್ ಸಿನಿಮಾ ಒಂದು ಭಾವನೆಗಳ ಫುಲ್ ಮೀಲ್ಸ್ ಅಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಆ ಭಾವನೆಗಳು ಇಲ್ಲಿ ಎಲ್ಲರಿಗೂ ಟಚ್ ಆಯಿತಾ, ಫೀಲ್ ಆಯಿತಾ ಅನ್ನೋದು ಒಂದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ನಮ್ಮ ಆರ್ಟಿಸ್ಟ್ಗೆ, ಎಲ್ಲ ಕ್ಯಾರೆಕ್ಟರ್ಸ್ಗೆ ಕನೆಕ್ಟ್ ಆಗ್ತಾರಾ ಅಂತ. ಬಟ್ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಹಿಯರ್. ಇವಾಗ ಬೇರೆ ಥಿಯೇಟ್ರ್ಗಳಲ್ಲಿ ಎಲ್ಲೆಲ್ಲೂ ಟಿಕೆಟ್ಸ್ ಬುಕ್ ಆಗ್ತಾ ಇದ್ದರೆ ನಮಗೆ ಇನ್ನಷ್ಟು ಖುಷಿ. ಸೊ ಜನತೆ ಬಂದು ಆದಷ್ಟು ಫುಲ್ ಮೀಲ್ಸ್ನ ಥಿಯೇಟ್ರಲ್ಲಿ ನೋಡಿದ್ರೆ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ರೌಡಿ ಬೇಬಿ ಥರ ಇದ್ರೂ ಚೆನ್ನಾಗಿ ಅನಿಸ್ತು ಲಾಸ್ಟಲ್ಲಿ. ಹೇಗೆ ಅನಿಸ್ತು? ರೌಡಿ ಬೇಬಿ ಥರನೇ ಅವಳು. ಪ್ರೀತಿ ಅನ್ನೋ ಪಾತ್ರ ಅವಳಿಗೆ ಲಕ್ಕಿ ಅನ್ನೋದೇ ಕಂಪ್ಲೀಟ್ ಅವಳ ಲೈಫ್ ಆಗಿರುತ್ತೆ. ತುಂಬ ನಂಬಿಕೆ ಇಟ್ಟಿರ್ತಾಳೆ ಅವಳ ಹುಡುಗನ ಮೇಲೆ. ಸೊ ಆ ನಂಬಿಕೆ ಉಳಿಸ್ಕೋತಾರ ಇಲ್ವಾ ಅನ್ನೋದೇ ಒಂದು ಜರ್ನಿ ಆಗಿಬಿಟ್ಟಿರುತ್ತೆ. ಕೊನೆವರೆಗೂ ಅವಳು ಪ್ರೀತಿಸ್ತಾನೆ ಇರ್ತಾಳೆ. ಆ್ಯಂಡ್ ಐ ಥಿಂಕ್ ಫಾರ್ ಎವರ್ ಶಿ ವಿಲ್ ಲವ್. ಸೊ ಲೈಫಲ್ಲೂ ಹಾಗೆ ಅಲ್ವಾ, ನಾವು ಪ್ರೀತಿ ಅನ್ನೋದನ್ನ ಕೊಟ್ಟರೆ ಅದಕ್ಕೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ ರಿಟರ್ನ್ಸ್ ಇಲ್ಲದೆ ಯಾವಾಗ ಪ್ರೀತಿ ಮಾಡ್ತೀವಿ ಅದೊಂದು ಸೆಲ್ಫ್ಲೆಸ್ ಲವ್ ಅಂತ. ಆ್ಯಂಡ್ ನಿಮ್ಗೆಲ್ರಿಗೂ ನೋಡಿರ್ತೀರ ತುಂಬ ಸಿನಿಮಾಗಳು, ಎಲ್ಲಿ ತ್ಯಾಗ ಮಾಡಿರ್ತಾರೆ ಅಥವಾ ಎಲ್ಲಿ ಸೆಲ್ಫ್ಲೆಸ್ ಲವ್ ಇರುತ್ತೆ, ಅದು ಯಾವಾಗಲೂ ಒಂದು ವಿನ್ ಅನಿಸುತ್ತೆ. ನಿಮ್ಗಳಿಗೂ ಇದು ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಅದೊಂದು ಕೇಸ್ ಆಗಿತ್ತು, ಫ್ಲರ್ಟ್ ಅನ್ನೋ ಒಂದು ಪದ. ಫೋಟೋಗ್ರಾಫರ್ಸ್ ಏನಂತ ಹೇಳಿದ್ರು? ಆ್ಯಕ್ಚುಲಿ ಅದೇ ಅವರು ಪಾತ್ರಗಳು, ನಮ್ಮದು ಪೂಜಾ ಪ್ರೀತಿ ಪಾತ್ರಗಳೇನಿದೆ ನಮ್ಮ ಮಾತುಕತೆಯಲ್ಲಿ ಅವಳು ನನಗೆ ಒಂದು ಪ್ರೊವೋಕ್ ಮಾಡೋಕ್ಕೆ ಒಂದು ಹೇಳಿರುವಂಥ ಒಂದು ಪದ. ಅದು ಖಂಡಿತವಾಗ್ಲೂ ನಾವು ಯಾರಿಗೂ ಹರ್ಟ್ ಮಾಡಬೇಕು ಅಂತಲ್ಲ. ಯಾಕೆಂದರೆ ನಮ್ಮ ಜರ್ನಿ ಸ್ಟಾರ್ಟ್ ಆಗೋದೇ ಒಂದು ಫೋಟೋಗ್ರಫರಿಂದ, ಒಂದು ಪೋರ್ಟ್ಫೋಲಿಯೋ ಅಂತ ನಾವು ಮಾಡಿಸೋದೇ ಫೋಟೋಗ್ರಫರಿಂದ. ಆ್ಯಂಡ್ ನಾವು ಕೂಡ ಸ್ಪೆಷಲಿ ಈಗ ನಾನು ಆ್ಯಸ್ ಅ ಮಾಡೆಲ್ ಆ್ಯಂಡ್ ಆ್ಯಕ್ಟರ್ ತುಂಬ ಫೋಟೋಗ್ರಫರ್ಸ್ ಜೊತೆ ಕೆಲಸ ಮಾಡ್ತೀನಿ, ಎಲ್ಲರೂ ಫ್ರೆಂಡ್ಸೇ. ಆ್ಯಂಡ್ ನಾವು ಯಾಕೆ ಯಾರಿಗಾದ್ರೂ ಹಾಗೆ ನೋವು ಮಾಡಬೇಕು ಅಂತ ಅನ್ಕೋತೀವಿ. ಇದು ಕಂಟೆಕ್ಸ್ಟಿಗೆ ಬೇಕಾಗಿತ್ತು, ಅದಕ್ಕೆ ಆ ಸ್ಕ್ರೀನ್ ಪ್ಲೇಲಿತ್ತು ಅಷ್ಟೇ. ಆಮೇಲೆ ನಾವೆಲ್ಲರೂ ಕ್ಷಮೆ ಕೇಳಿದ್ದೀವಿ ಅಲ್ಲಿ ಅವ್ರಿಗೆ, ಯಾಕಂದರೆ ಬೇಜಾರಾಗಿರ್ಬೋದು. ಸೊ ಅದಕ್ಕೆ
ಹೃದಯಪೂರ್ವಕವಾಗಿ ನಾವು ಕ್ಷಮೆ ಕೇಳಿದ್ದೀವಿ. ಆಮೇಲೆ ನಾವು ಅವ್ರನ್ನ ಪ್ರೀಮಿಯರ್ ಶೋಗಳಿಗೂ ಕರೆದಿದ್ದೀವಿ. ಮಂಗಳೂರು ಮತ್ತು ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರಲ್ಲಿ ಎಲ್ಲ ಫೋಟೋಗ್ರಫರ್ಸ್ ಯಾರೆಲ್ಲ ಬರ್ಬೋದು ಅವ್ರಿಗೆ ಅವರ ಒಂದು ಒಪಿನಿಯನ್ ಕೇಳೋಣ ಅಂತ. ಆ್ಯಂಡ್ ಇಲ್ಲೂ ಕರ್ನಾಟಕ ಫೋಟೋಗ್ರಫರ್ಸ್ ಅಸೋಸಿಯೇಷನ್ ಅವ್ರು ಬಂದಿದ್ದರು. ಅವರು ಹೊರಗೆ ಬರುವಾಗ ಅವರ ಮುಖದಲ್ಲಿ ಒಂದು ದೊಡ್ಡ ಸ್ಮೈಲ್ ಇತ್ತು. ಆ್ಯಂಡ್ ನಮಗೆ ಬಂದು ಹೇಳಿದ್ರು ತುಂಬಾ ಚೆನ್ನಾಗಿದೆ, ಟ್ರೈಲರಲ್ಲಿ ಇದ್ದಿದ್ದಕ್ಕೂ ಇದಕ್ಕೂ ನಾವು ತುಂಬ ಅದು ಏನದು ಬೇರೆ ಥರ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಆ ಖುಷಿನೇ ಬೇರೆ. ಅಂದರೆ ಅವರೊಂದು ಅಕ್ನಾಲೇಜ್ ಮಾಡಿ ಹೇಳಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದೆಮ್. ನಮ್ಮ ಸಿನಿಮಾನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವಾಗ. ಐ ಥಿಂಕ್ ವಿ ಆರ್ ವೆರಿ ಹಾರ್ಟ್ಫುಲ್ ಆಫ್ ಲವ್. ಪ್ರೀತಿಯಿಂದ ಪ್ರೀತಿ ಅವ್ರಿಗೆ. ಮ್ಯಾಮ್, ಈ ಸಿನಿಮಾದಲ್ಲಿ ಅಪ್ಪು ಸರ್ ಪಾತ್ರ, ಅಪ್ಪು ಸರ್ ಫೋಟೋ ತೋರಿಸಿ ಅಪ್ಪು ಸರ್ ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇವತ್ತು ಸಂಜೆ. ಎಸ್, ಅದ್ರ ಬಗ್ಗೆ ಆ್ಯಕ್ಚುಲಿ ನಾವೆಲ್ಲರೂ ಅಪ್ಪು ಸರ್ ಫ್ಯಾನ್ಸು. ಸೊ ಇವತ್ತು ಸಂಜೆ ನಾವು ಅಪ್ಪು ಸರ್ ಫ್ಯಾನ್ಸಿಂದ ಒಂದು ಅಪ್ಪು ಫ್ಯಾನ್ಸ್ಗೋಸ್ಕರ ಒಂದು ಶೋ ಇಟ್ಟಿದ್ದೀವಿ. ಐ ಥಿಂಕ್ ಈವನ್ ಲಿಖಿತ್ ಸರ್ ಅವರು ಅವರ ಫ್ಯಾಮಿಲಿ ಪ್ಯಾಕ್ ಸಿನಿಮಾದಲ್ಲಿ ಅಪ್ಪು ಸರ್ ಅವರೇ ಪ್ರೊಡ್ಯೂಸರ್ ಆಗಿದ್ದು. ಅಲ್ಲದೆ ನಮ್ಮೆಲ್ರಿಗೂ ಅವರೊಂದು ಇನ್ಸ್ಪಿರೇಷನ್. ಅವ್ರಿಗೋಸ್ಕರ ಒಂದು ಟ್ರಿಬ್ಯೂಟ್ ಅಂದರೆ ಅಷ್ಟಿಷ್ಟು ಖುಷಿಯಲ್ಲ ಅದು. ಆ್ಯಂಡ್ ನನ್ನ ಫ್ರೆಂಡ್ ಆ್ಯಂಡ್ ನಮ್ಮ ಸ್ಟಾರ್ ಆಶಿಕಾ ಅವರು ಕೂಡ ಬರ್ತಾ ಇದ್ದಾರೆ ಈ ಸಾಯಂಕಾಲ. ಅವರು ಒಂದು ಅಪ್ಪು ಫ್ಯಾನ್. ಸೊ ಐ ಥಿಂಕ್ ವಿಲ್ ಹ್ಯಾವ್ ಫನ್. ಎಸ್, ಥ್ಯಾಂಕ್ ಯು. ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲೇ ಫುಲ್ ಮೀಲ್ಸ್ನ. ಫಸ್ಟ್ ಡೇ ಫಸ್ಟ್ ಆಡಿಯನ್ಸ್ ಜೊತೆ ಹೇಗೆ ಭಾಳ ಖುಷಿ ಆಯಿತು. ನಮಗೆ ಹೆಮ್ಮೆಯ ವಿಷಯ ಏನಂದರೆ ಫೋಟೋಗ್ರಫಿ ಅಸೋಸಿಯೇಷನ್ ಅವರು ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿದ್ರು. ನಾವೊಂದು ಉಪಯೋಗಿಸಿರೋಂಥ ಪದದಿಂದ ಸಿನಿಮಾಲಿ ಒಂದು ಡೈಲಾಗ್ದಿಂದ ಅದನ್ನು ನಾವು ಅವ್ರನ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಗಿರಲಿಲ್ಲ. ಕೊನೆಗೆ ನಾವು ಹೇಳಿದ್ವಿ ನಮ್ಮ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಬಂದು ಹೇಳಿ, ನೀವು ಆಮೇಲೆ ಏನು ಡಿಸೈಡ್ ಮಾಡ್ತೀರಾ ನಾವು ಅದಕ್ಕೆ ಒಪ್ಕೊಂತೀವಿ ಅಂತ. ಸೊ ಅವ್ರು ಬಂದು ಅವ್ರು ಪಾಸಿಟಿವ್ ಆಗಿ ಹೋಗಿದ್ದಾರೆ. ಆ ನೆಗೆಟಿವ್ ವಿಷಯ ಪಾಸಿಟಿವ್ ಆಗಿದೆ. ಅದೇ ನಮಗೆ ಒಂದು ಪಾಸಿಟಿವ್ ನ್ಯೂಸ್. ಪ್ಲಸ್ ಆ ವಿಷಯ ಬಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಭಾಳ ಹೊಗಳಿದ್ದಾರೆ ಮತ್ತು ಅವ್ರ ಜೀವನಕ್ಕೆ ಹತ್ತಿರ ಆಯಿತು ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಈ ಎಲಿಮೆಂಟ್ಸೇ ನಾವು ಟ್ರೈ ಮಾಡೋದು ಒಂದು ಸಿನಿಮಾ ಮಾಡಿದಾಗ. ನಾನೊಂದು ಫೋಟೋಗ್ರಾಫರ್ ಪಾತ್ರ ಪ್ಲೇ ಮಾಡಬೇಕಾದ್ರೆ ಇನ್ನೊಬ್ಬ ಫೋಟೋಗ್ರಾಫರ್ ಕರೆಕ್ಟ್ ಆಗ್ತೀನ ಅನ್ನೋದು ನನ್ನ ಭಯ ಇರುತ್ತೆ ಮನಸ್ಸಿನಲ್ಲಿ. ಸೊ ಅದು ನಾನು ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡಿದ್ದೀನಿ. ಪ್ಲಸ್ ಆಡಿಯನ್ಸ್ ಕೂಡ ಇವತ್ತು ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಯಾರ್ಯಾರೆಲ್ಲ ಫುಲ್ ಮೀಲ್ಸ್ ನೋಡಿಲ್ಲ ಅಥವಾ ನೋಡಬೇಕಂತ ಪ್ಲ್ಯಾನ್ ಮಾಡ್ತಾರೆ ಆದಷ್ಟು ಬೇಗ ಟಿಕೆಟ್ಸ್ ಬುಕ್ ಮಾಡಿ. ಯಾಕಂದರೆ ಈ 3 ದಿನದಲ್ಲಿ ನೀವು ಎಷ್ಟು ಜನ ಹೋಗಿ ಸಿನಿಮಾ ನೋಡ್ತೀರಾ ಅಷ್ಟೇ ನಮ್ಮ ಸಿನಿಮಾಗೆ ಸಪೋರ್ಟ್ ಸಿಗುತ್ತೆ. ನಾವು ಕಮ್ಮಿ ಶೋಗಳಿಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ದೀವಿ. ನಾವು ನಮ್ಮದು 200 ಶೋ 300 ಶೋಯಿಂದ ಸ್ಟಾರ್ಟ್ ಮಾಡಿಲ್ಲ. ಬೆಂಗಳೂರಲ್ಲಿ ಕೆಲವು ಶೋ ಲೈಕ್ 25 ಶೋಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಹೆಮ್ಮೆ ಇದೆ. ಯಾಕಂದರೆ ನಾನು ಹಿಂದಿನ ಸಿನಿಮಾಗಳಲ್ಲಿ ಸುಮಾರು ಶೋ ಮಾಡಿ ಕಮ್ಮಿ ಆಗೋಕ್ಕಿಂತ ಕಮ್ಮಿ ಶೋ ಮಾಡಿ ಜಾಸ್ತಿ ಆಗಲಿ ಅನ್ನೋ ನನ್ನ ಭಾವನೆ. ಆ್ಯಂಡ್ ನೀವೆಲ್ಲರೂ ನೋಡಿ ಆ 23-25 ಶೋ ಏನಿದೆ 250 ಶೋನೂ ಆಗುತ್ತೆ. ನೀವು ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಅಬ್ಬಾ ಸೂಪರ್ ಆಗಿರೋ ಒಂದು ಫಿಲ್ಮ್ ಮೀಲ್ಸ್ ಸಿನಿಮಾ ನೋಡಿದೆ, ಫುಲ್ ಮೀಲ್ಸ್ ಆಯಿತು ಅಂತ ಹೇಳ್ತೀರಾ. ಅದ್ರ ಭರವಸೆ ನಾನು ನಿಮಗೆ ಕೊಡ್ತೀನಿ. ಹಾಗೆ ಇವತ್ತು ಸಾಯಂಕಾಲ ಅಪ್ಪು ಸರ್ಗೋಸ್ಕರ ಅಪ್ಪು ಸರ್ ಫ್ಯಾನಿಂದ ಒಂದು ಶೋ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಯಾರೆಲ್ಲರೂ ಅಪ್ಪು ಸರ್ ಟಿ ಶರ್ಟ್ ಹಾಕ್ಕೊಂಡು 7:40ಕ್ಕೆ ಒರಾಯನ್ ಮಾಲ್ PVRಗೆ ಬರ್ತೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ಫ್ರೀ ಟಿಕೆಟ್. ಸರ್ ಸೀನ್ನ ಮ್ಯೂಟ್ ಮಾಡಿ ಅಂತ ಹೇಳಿದ್ರು. ಬಟ್ ಟೆಕ್ನಿಕಲ್ ಲಾಡ್ ಆಫ್ ಆಸ್ಪೆಕ್ಟ್ಸ್ ಇರುತ್ತೆ. ಏನಂದರೆ ಸೆನ್ಸರ್ಗೆ ಹೋಗಬೇಕು, ಮ್ಯೂಸಿಕ್ಗೆ ಹೋಗಬೇಕು, ತಿರ್ಗಾ ಹೊಸ ಕಾಪಿ ಪ್ರಿಂಟ್ ಆಗಬೇಕು. ಅದಾಗೋಷ್ಟರಲ್ಲೇ 1 ವಾರ 10 ದಿನ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಅವ್ರಿಗೇನು ರಿಕ್ವೆಸ್ಟ್ ಮಾಡಿದ್ವಿ ಅಂದರೆ ಟ್ರೇಲರಲ್ಲಿರೋದನ್ನ ನಾವು ಹೊಸ ಟ್ರೇಲರ್ ಅಪ್ಲೋಡ್ ಮಾಡ್ತೀವಿ, ಅದನ್ನು ಬೀಪ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಕಡೆಯಿಂದ ಒಂದು ಕ್ಷಮೆ ಪತ್ರ ಕೇಳಿದ್ದಾರೆ ವಿಚ್ ವಿ ಆರ್ ರೆಡಿ ಟು ಗಿವ್. ಇವತ್ತು ಅದನ್ನು ಅವ್ರಿಗೆ ತಲುಪಿಸ್ತೀವಿ. ಥ್ಯಾಂಕ್ ಯು. ಪರ್ಸನಲ್ ಆಗಿ ಹೆಂಗೆ ಕೇಳ್ತೀರಾ ನೀವು? ಆ್ಯಸ್ ಅ ಫೋಟೋಗ್ರಾಫರ್ ಆ ಪಾತ್ರದ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳಬೇಕಂದ್ರೆ ಒಬ್ಬ ಹುಡುಗ ಒಂದು ಜೀವನದಲ್ಲಿ ಒಂದು ಪ್ರೀತಿಯಿಂದ ಆಚೆನೂ ಬಂದಿರಲ್ಲ, ಇನ್ನೊಂದು ಹೊಸ ಪ್ರೀತಿಗೆ ಹೋಗೋಕ್ಕೂ ಆಗಲ್ಲ. ಆ ಸಂದರ್ಭದಲ್ಲಿ ಸಿಗಾಕೊಂಡಿರೋಂಥ ಹುಡುಗ. ಸೊ ಅವ್ನ ಮನಸ್ಸು ಮುಂದೆನೂ ಹೋಗೋಕ್ಕಾಗ್ತಲ್ಲ, ಹಿಂದೆನೂ ಹೋಗೋಕ್ಕಾಗ್ತಲ್ಲ. ಸೊ ಅಂಥ ಸಂದರ್ಭದಲ್ಲಿ ಸಿಗಾಕೊಂಡಾಗ ಐ ಥಿಂಕ್ ಇಬ್ಬರ ಮೇಲೂ ಪ್ರೀತಿ ಇರುತ್ತೆ. ಬಟ್ ಆಲ್ರೆಡಿ ಪ್ರೀತಿ ಆಗಿರೋ ಇಮೋಷನ್ಸ್ ಇರುತ್ತಲ್ಲ, ಒಬ್ಬ ವ್ಯಕ್ತಿಗೆ ಅದು ಭಾಳ ಚೇಂಜ್ ಮಾಡುತ್ತೆ. ಸೊ ಹಳೆ ಗಾಯನ ಕೆರೆದಂಗೆ ಪ್ರೀತಿ ತ್ಯಾಗ ಅದ್ಭುತ. ಯಾಕಂದರೆ ನಾನು ಸಿನಿಮಾ ಡೈಲಾಗ್ ಹೇಳ್ದಂಗೆ ಒಂದು ಕಪಲ್ ಒಟ್ಟಾದರೆ ಪ್ರೀತಿಯಿಂದ ಆಗಬೇಕು, ಸಂದರ್ಭದಿಂದ ಇಲ್ಲ ಅಥವಾ ಆಪ್ಷನ್ ಇಲ್ಲ ಅಂತ ಅಲ್ಲ. ಸೊ ಆ ಮೆಸೇಜ್ನ ಅವರು ರಿಸೀವ್ ಮಾಡಿದ್ದಾರೆ, ಅವ್ರಿಗೂ ಭಾಳ ಪ್ರೀತಿ ಸಿಗುತ್ತೆ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಸರ್. ಇನ್ಸ್ಟಾಗ್ರಾಮ್ ಮೆಸೇಜಿಂದ ಸ್ಟಾರ್ಟ್ ಆಗಿದ್ದು ಫಿಲಮ್. ಹೌದು, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ. ಹೌದು, ತುಂಬ ಖುಷಿ ಆಯಿತು. ಪ್ರತಿಯೊಬ್ಬ ಡೈರೆಕ್ಟ್ರು ಅಥವಾ ಸಿನಿ ಕರ್ಮಿಯ ಕನಸು ಅವ್ನ ಸಿನಿಮಾನ ಗಾಂಧಿನಗರದ KG ರಸ್ತೆಯಲ್ಲಿರೋ ಒಂದು ಥಿಯೇಟ್ರಲ್ಲಿ ನೋಡಬೇಕಂತ ಆಸೆ ಇರುತ್ತೆ. ಬಟ್ ಅದು ಒಂದು ದೊಡ್ಡ ಥಿಯೇಟ್ರ್ ಆಗಿರೋ ಗಾಂಧಿನಗರದಲ್ಲಿ ಒಂದು ದೊಡ್ಡ ಥಿಯೇಟ್ರ್ ಆಗಿರೋ ಸಂತೋಷ್ ಥಿಯೇಟ್ರಲ್ಲಿ ನನ್ನ ಸಿನಿಮಾನ ಒಂದು ಆಡಿಯನ್ಸ್ ಜೊತೆ ನೋಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಇದ್ರ ಮಧ್ಯದಲ್ಲೂ ನಮ್ಮ ಸಿನಿಮಾಗೆ ಫೋಟೋಗ್ರಾಫರ್ ಅಸೋಸಿಯೇಷನ್ ಕಡೆಯಿಂದ ಫ್ಲರ್ಟ್ ಅನ್ನೋ ಒಂದು ಪದಕ್ಕೆ
ತುಂಬ ಬೇಜಾರಾಗಿ ಅವರು ನಮ್ಮ ಮೇಲೆ ಚೇಂಬರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. ಅದಕ್ಕೆ ಅವ್ರನ್ನೂ ಇನ್ವೈಟ್ ಮಾಡಿದ್ವಿ, ಸರ್ ಬನ್ನಿ ನಿಮಗೇನಾದ್ರು ಈ ಸಿನಿಮಾದಲ್ಲಿ ಅರ್ಟ್ ಆಗಿದೆಯಾ ನೋಡಿ ಅಂತ. ಬಟ್ ಅವ್ರು ಸಿನಿಮಾ ನೋಡಿದ್ಮೇಲೆ ಅವರು ಇಲ್ಲ ಸರ್ ನಮ್ಮ ಕಥೆನ ನೀವು ನಮಗೆ ತೋರಿಸಿದ್ದೀರಾ ಅಂತ ತುಂಬ ಖುಷಿ ಪಟ್ಟಿದ್ದಾರೆ. ಆಮೇಲೆ ನಾವು ಇನ್ನೊಂದಿಷ್ಟು ಫೋಟೋಗ್ರಾಫರ್ಸ್ಗೆ ಸಿನಿಮಾನ ಪ್ರಮೋಟ್ ಮಾಡ್ತೀವಿ, ನಮ್ಮ ಕಥೆನ ತುಂಬ ಅದ್ಭುತವಾಗಿ ಹೇಳಿದ್ದಾರೆ, ಯಾರೂ ಇದಕ್ಕಿಂತ ಮುಂಚೆ ಈ ಥರ ಕತೆ ಹೇಳಿರಲಿಲ್ಲ ನಮ್ಮ ಕಥೆನ ಅಂತ ಹೇಳಿದ್ದಾರೆ. ನಮ್ಗೆ ಅದು ತುಂಬ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಆಡಿಯನ್ಸ್ ಸಮೇತ ತುಂಬ ನಾವು ಏನು ವರ್ಕ್ ಆಗುತ್ತೆ, ಏನು ಖುಷಿ ಪಡ್ತಾರೆ ಅಂತ ಅಂದ್ಕೊಂಡು ಮಾಡಿರ್ತೀವೋ ಅದಕ್ಕೆಲ್ಲ ಖುಷಿ ಪಟ್ಟಿದ್ದಾರೆ, ವರ್ಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಬೇರೆಯವರು ಅಷ್ಟೇ ಲೈಕ್ ನಮಗೆ ಈ ಇನ್ಷಿಯಲ್ ಮೂಮೆಂಟಲ್ಲಿ ತುಂಬ ಸಪೋರ್ಟ್ ಬೇಕಾಗುತ್ತೆ. ಆದ್ದರಿಂದ ನಿಮ್ಮ OTTಗೆ ಬಂದಾಗ ನೋಡೋಣ ಆ ಥರ ಏನೂ ಇಲ್ಲದೆ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಆ್ಯಂಡ್ ಇವತ್ತು ಸಂಜೆ ನಾವು ಅಪ್ಪು ಫ್ಯಾನ್ಸ್ ವತಿಯಿಂದ ಅಪ್ಪು ಫ್ಯಾನ್ಸ್ಗೋಸ್ಕರ ಒಂದು ಟ್ರಿಬ್ಯೂಟ್ ಮಾಡೋ ಥರ ನಮ್ಮ ಕಡೆಯಿಂದ ಒಂದು ಶೋನ ಇಟ್ಕೊಂಡಿದ್ದೀವಿ 7:40 ಓರಿಯನ್ ಮಾಲಲ್ಲಿ ಬೈ ಅಪ್ಪು ಫ್ಯಾನ್ಸ್. ಅದನ್ನು ಎಲ್ಲರೂ ಬಂದು ಟಿ ಶರ್ಟ್ ಹಾಕೊಂಡ್ಬರ್ತಾರೆ ಅವ್ರಿಗೆಲ್ಲ ಫ್ರೀ. ಯಾರ್ಯಾರು ಅಪ್ಪು ಸರ್ ಟಿ ಶರ್ಟ್ ಹಾಕೊಂಡ್ಬರ್ತಾರೆ ಅವ್ರಿಗೆಲ್ಲ ಫ್ರೀ ಟಿಕೆಟ್ ಥರ ಮಾಡಿ ಇದು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.